ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಏಕೆ ಅಂತಂದರೆ ನಿನ್ನೆ ಸಂಚಿಕೆಯಲ್ಲಿ ಇದು ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಜಿತಂದು. ಅವನಿಗೆ ಬರ್ತ್ಡೇ ಮಾಡ್ಕೊಳ್ಳೋ ಆಚರಣೆ ಇಷ್ಟ ಇರಲ್ಲ. ಯಾಕೆ ಅಂತಂದರೆ ಅವ್ರ ಮಾವ, ಅವ್ರ ಮಿಸಸ್ಸು ಹಾಗೆಯೇ ಮಾನಸ್ವಿನಿ ಕಳೆದೋಗಿರೋದ್ರಿಂದ ಅವನಿಗೆ ಬರ್ತ್ಡೇನ ಬಿಟ್ಟಿರ್ತಾನೆ. ಆ ಫೀಲ್ ಬರುತ್ತೆ ಅಂಥೇಳಿ. ಅಂದರೆ ಮಾನಸ್ವಿದು ಇವಂದು ಒಂದಿನ ಬಿಟ್ಬಿಟ್ಟು ಬರ್ತ್ಡೇ ಆಗಿರುತ್ತೆ. ಸೊ ಹಾಗಾಗಿ ಹೇಗಾದರೂ ಮಾಡಿ ಬರ್ತ್ಡೇನ ಆಚರಣೆ ಮಾಡಲೇಬೇಕು ಅನ್ನೋದು ಭೂಮಿಗೆ ಉದ್ದೇಶ ಆಗಿರುತ್ತೆ. ಅದನ್ನು ಸಂಗೀತ ಕೂಡ ಹೇಳಿರ್ತಾರೆ. ಇದನ್ನೆಲ್ಲ ಸ್ಟೋರಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಅದು ಹೇಗೆ ಬರ್ತ್ಡೇನ ಆಚರಣೆ ಮಾಡ್ತಾರೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೇಗಾದರೂ ಮಾಡಿ ಇಲ್ಲಿ ಕನ್ವಿನ್ಸ್ ಮಾಡಬೇಕು. ಸಾಹೇಬ್ರೆ ನಿಮಗೆ ಏನು ಗಿಫ್ಟ್ ಕೊಡಬೇಕು ಅಂತ ಕೇಳ್ತಾಳೆ ಭೂಮಿ. ಸೊ ಅಜಿತ್ ಇದ್ಕೊಂಡು ನನಗೇನು ಗಿಫ್ಟ್ ಕೊಡಬೇಡ, ನಿಯತ್ತಲ್ಲಿ ನಿನ್ನ ಮನಸ್ಸಲ್ಲಿ ಇರೋದನ್ನ ಒಂದು ಚೀಟಿ ಮುಖಾಂತರ ಯಾವುದೇ ಒಂದು ನಿಯತ್ತಿರಬೇಕಾದ್ರಲ್ಲಿ ನಿನ್ನ ಮನಸ್ಸಲ್ಲಿ ಇರೋದನ್ನ ಬರೆದ್ಬಿಟ್ಟು ನನಗೆ ಚೀಟಿ ಮುಖಾಂತರ ಕೊಡು ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ಕೊತಾನೆ. ಆಯಿತು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೊರಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಲಕ್ಷ್ಮಕ್ಕನಿಗೆ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಲಕ್ಷ್ಮಕ್ಕ, ತರಕಾರಿ ತೊಗೊಂಡ್ರಾ ಅಂತ ಅಂದಾಗ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ತರಕಾರಿ ಯಾವ್ಯಾವ ತರಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ತರಕಾರಿಯಲ್ಲಿ ವಿಡಿಯೋ ಕಾಲ್ ಮಾಡಬೇಕಾದಾಗ ಅಲ್ಲಿ ಭೂಮಿ ವಿಡಿಯೋ ಕಾಲಲ್ಲಿ ಇರ್ತಾಳೆ, ಇಲ್ಲೊಂದು ಕಡೆ ರತ್ನಕ್ಕ ಕೂಡ ವಿಡಿಯೋ ಕಾಲಲ್ಲಿ ಇರ್ತಾರೆ. ಸೊ ಇಲ್ಲಿ ಅಶ್ವಿನಿ ಒಂದು ಗಾಡೀಲಿ ಬಂದುಬಿಟ್ಟು ಗುದ್ದಿಸ್ಬಿಡ್ತಾರೆ ಯಾರನ್ನ, ಭಾಗ್ಯಮ್ಮನ್ನ. ಬಟ್ ಅವ್ರ ಹೆಸರು ಕವಿತಮ್ಮ ಅಂತ ಹೆಸರಿರುತ್ತೆ. ಬಟ್ ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಅಜಿತರ ಅತ್ತೆನೇ ಆಗಿರ್ತಾಳೆ ಇವರು. ಸೊ ಅದನ್ನ ಗುದ್ಲಿಸ್ಬಿಟ್ಟಿದ ತಕ್ಷಣ ಇಲ್ಲಿ ಕವಿತಮ್ಮ ನೋಡ್ತಾರೆ. ನೋಡಿದ ತಕ್ಷಣ ಶಾಕ್ ಆಗಿಬಿಡುತ್ತೆ. ಬಟ್ ಇಲ್ಲಿ ರತ್ನಮ್ಮ ಬಂದುಬಿಟ್ಟು ಬೈತಾ ಇರ್ತಾರೆ, ಏನು ಕಣ್ಣು ಕಾಣಿಸಲ್ವೇನಮ್ಮ ನಿನಗೆ, ಆ ರೀತಿ ಗುದ್ಲಿಸ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಕಾಲಲ್ಲಿ ಒಂದೇ ಸರಿ ಏನಾಯಿತು ರತ್ನಕ್ಕ ಅಂತೇಳಿ ಭೂಮಿ ಕೇಳಿದಾಗ, ನೋಡಿ ಈಕೆ ಬಂದ್ಬಿಟ್ಟು ನಮ್ಮ ಕವಿತನ್ನ ಬೀಳ್ಸಕ್ಕೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ರತ್ನಕ್ಕ ಹೇಳ್ತಾರೆ. ಅಶ್ವಿನಿ ಆಗಿದ್ದಾರೆ, ನೀಟಾಗಿ ಕ್ಯಾಮ್ರಾ ಹಿಡೀರಿ ಅಂತ ಹೇಳ್ಬಿಟ್ಟು ಭೂಮಿ ಗಾಬರಿಯಿಂದ ಕೇಳಬೇಕಾದಾಗ ಅಲ್ಲಿ ಅಶ್ವಿನಿನೇ ಆಗಿರ್ತಾಳೆ. ಅಶ್ವಿನಿ ಎಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ, ಮತ್ತೆ ಮಂಡ್ಯಕ್ಕೆ ಬಂದಿದ್ಯಾ ಅಂತೇಳಿ ಗಾಬರಿಯಲ್ಲಿ ಮಾತಾಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ನಾನೇನಕ್ಕೆ ಅಶ್ವಿನಿ ಆಗ್ತೀನಿ ಅಂತ ಗಾಡಿ ಓಡಿಸ್ಕೊಂಡು ಹೊರಟೋಗ್ಬಿಡ್ತಾಳೆ. ಸೊ ಇಲ್ಲಿ ಇನ್ನು ಸರಿ ರತ್ನಕ್ಕ ಆಯಿತು ಹುಷಾರ, ತರಕಾರಿ ತೊಗೊಂಡು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣ ಆವಾಗ ಗಾಬರಿ ಪಟ್ಕೊಂಡು ಇನ್ನು ಭೂಮಿ ಸಾಹೇಬ್ರೆ ಅಂತೇಳಿ ಹಾಲಿಗೆ ಓಡಿ ಬರ್ತಾಳೆ. ಯಾಕಮ್ಮ ಏನಾಯಿತು ಅಂತೇಳಿ ಮನೆಯವರೆಲ್ಲ ಕೂತ್ಕೊಂಡು ಕೇಳಬೇಕಾದಾಗ, ಒಂದು ವಿಷಯ ಗೊತ್ತಾ, ನಾನು ವಿಡಿಯೋ ಕಾಲ್ ಮಾಡಿದ್ದೆ ರತ್ನಕ್ಕನಿಗೆ, ತರಕಾರಿ ತೊಗೊಂಡು ಬರ್ತಾಯಿದ್ರು. ಸೊ ಅಲ್ಲಿ ಅಶ್ವಿನಿನ ನೋಡಿದೆ ನಾನು, ಅದು ವೇಷ ಮರೆಸ್ಕೊಂಡು ಪ್ರತಿಯೊಂದು ಮರೆಸ್ಕೊಂಡು ಬೇರೆ ವೇಷದಲ್ಲಿನೇ ಓಡಾಡ್ತಾ ಇದ್ಲು ಅಂದಾಗ, ನೀನು ಯಾರನ್ನ ನೋಡಿ ಹಂಗೆ ಅಂದ್ಕೊಂಡಿರ್ತೀಯ ಬಿಡಮ್ಮ ಅಂದರೆ, ಇಲ್ಲ ನಾನು ದೇವರಾಣೆಗೂ ನೋಡಿದೆ ಅಂತ ದೇವ್ರ ಮೇಲೆ ಆಣೆ ಮಾಡ್ತಾಳೆ. ಸೊ ಹಂಗೆ ಅಂದ ತಕ್ಷಣ ಮನೆಯವರೆಲ್ಲ ನಿಜನೂ ಇರ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಒಂದು ಕಡೆ ಇವಳು ಮಾತ್ರ ದೇವಿಯನಿ ಮಾತ್ರ ತುಂಬ ಟೆನ್ಷನ್ ಮಾಡ್ಕೋತಾರೆ. ನೀಟಾಗಿ ಯಾವ ಥರ ವೇಷ ಮರೆಸ್ಕೊಂಡಿದ್ಲು ಅಂತೆಲ್ಲ ಕೇಳ್ತಾಳೆ. ಯಾವ ರೀತಿ ಗೊತ್ತಾ, ಒಂದು ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಮತ್ತು ಮಾಸ್ಕ್ ಹಾಕ್ಕೊಂಡು ಟೀ ಶರ್ಟ್ಸು ಪ್ಯಾಂಟ್ಸ್ ಹಾಕ್ಕೊಂಡು ಹಾಗೆಯೇ ಒಂದು ಒಂದು ಬೈಕಲ್ಲಿ ಹೋಗ್ತಾ ಇದ್ಲು, ಆ ಥರ ವೇಷ ಮರೆಸ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಅಜಿತ್ ಇದ್ಕೊಂಡು, ನನಗೆ ಕಣ್ಣು ತಪ್ಪಿಸಿ ಅವಳು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವಳು ನನಗೆ ಸಿಗಾಕೊಂಡ್ರೆ ಮಾತ್ರ ಅವಳೆ ಸುಮ್ಮನೆ ಬಿಡೋದಿಲ್ಲ, ಅವಳಿಗೆ ಏನು ಬೇಕಾದರೂ ಶಿಕ್ಷೆ ಕೊಡ್ಸೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವರು ಇದ್ಕೊಂಡು, ಇಲ್ಲ ನನಗೆ ಯಾಮಾರಿಸಿದ್ದು ಸಾಕು, ನಮ್ಮನೆಗೆ ಬಂದುಬಿಟ್ಟು ಮಾನಸ್ವಿನಿ ಅಂತ ಹೇಳ್ಕೊಂಡು ಬಂದು ನನಗೆ ಯಾಮಾರಿಸಿದ್ದು ಸಾಕು ಅಂತ ಶ್ರಾವಣ್ ಅವರು ಹೇಳ್ತಾರೆ. ಇನ್ಮೇಲೆ ಅವಳು ಯಾವುದೇ ನಾಟಕಾಡು ನಡೆಯೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಮಾತ್ರ ದೇವಿಯನಿಗೆ ತುಂಬಾ ಟೆನ್ಷನ್ಸ್ ಆಗಿರುತ್ತೆ. ಭೂಮಿ ಕೂಡ ನಿಜವಾಗೂ ನಾನು ನೋಡಿದೆ, ಖಂಡಿತ ನನ್ನ ನಂಬಿ ಅಂತ ಕೂಡ ಅವಳು ಕೂಡ ಕನ್ವಿನ್ಸ್ ಮಾಡ್ತಾಳೆ ಎಲ್ಲರಿಗೂ ಕೂಡ. ಆಯ್ತಾಯಿತು ಟೆನ್ಷನ್ ಮಾಡ್ಕೋಬೇಡ, ಯಾಕೆಂದರೆ ನಿನ್ನ ಮನೆಗೆ ಜಾಸ್ತಿ ಜವಾಬ್ದಾರಿ ತೋರಿಸ್ತಾ ಇರ್ತೀಯಲ್ಲ, ನಿನಗೆ ಯಾರು ನೋಡಿದ್ರು ಹಾಗೆ ಅನಿಸುತ್ತೆ ಅಂತ ದೇವಿನಿ ಹೇಳ್ತಾಳೆ. ಇಲ್ಲಮ್ಮ ದೇವಿನಿ ಅಮ್ಮ, ಖಂಡಿತ ನಾನು ಅವಳೇ ನೋಡಿದ್ದು ಅಂತ ಕೂಡ ಹೇಳ್ತಾಳೆ. ಅಷ್ಟರಲ್ಲಿ ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಮೆಸೇಜ್ನ ನೋಡ್ಕೊತ ಅಜಿತ್ ನಿಂತಿರ್ತಾನೆ. ಸೊ ಅದನ್ನೆಲ್ಲ ಬಿಟ್ಟಾಕ್ಬಿಡಿ ಇನ್ಮೇಲೆ ಅಂತ ಹೇಳಿದಾಗ, ಸಾಹೇಬ್ರೆ ಈಗ ನಿಮಗೆ ಮೆಸೇಜ್ ಬಂದಿದೆಯಲ್ಲ ಫೋನಿಗೆ, ಆ ಮೆಸೇಜ್ನ ಹೋಗ್ಬಿಟ್ಟು ಮನೇಲಿ ಕೂತ್ಕೊಂಡು ಆರಾಮಾಗೆ ನೋಡಿ, ಯಾಕೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಂತೇಳಿ ಭೂಮಿ ಹೇಗಾದರೂ ಮಾಡಿ ಅಜಿತ್ನ ಇಲ್ಲಿಂದ ಸಾಗಿಸ್ಬೇಕು ಅನ್ನೋ ಉದ್ದೇಶದಿಂದ ಹಂಗೆ ಹೇಳ್ತಾಳೆ. ಯಾಕೆಂದರೆ ಒಂದು ಸರ್ಪ್ರೈಸ್ ಕೊಡಬೇಕಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೋಸ್ಕರ. ಸೊ ಇಲ್ಲಿ ಒಂದು ಕಡೆ ಇದ್ಕೊಂಡು ಅಜಿತ್, ಇಲ್ಲ ಬಿಡಿ ನಾನು ಅಜ್ಜಿ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊತೀನಿ ಅಂತ ಬಂದ್ಬಿಟ್ಟು ಅಲ್ಲೇ ಕೂತ್ಕೋತಾನೆ. ರತ್ನಮ್ಮ ಎಣ್ಣೆ ತೊಗೊಂಡು ಬನ್ನಿ, ನನ್ನ ತಲೆಗೆ ಎಣ್ಣೆ ಹಚ್ಚಿಸ್ಕೋಬೇಕಂತ ಅಲ್ಲಿ ಕೆಲಸದವ್ರಿಗೆ ಹೇಳ್ತಾನೆ. ಸೊ ಆಗ ಎಣ್ಣೆ ತೊಗೊಂಡು ಬಂದು ಅವರು ಕೂಡ ಕೊಡ್ತಾರೆ. ಆಗ ಅಜ್ಜಿ ಹತ್ರ ತಿಕ್ಕಿಸ್ಕೋತಾ ಇರ್ತಾನೆ ತಲೆನ. ಸೊ ಇಲ್ಲಿ ಮೈದು ಏನಿದೆಲ್ಲ ಈಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಗುಸು ಮಾತಾಡ್ತಾ ಇರ್ತಾರೆ. ಅದನ್ನು ಅಜಿತ್ತು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ
ಒಂದು ಕಡೆನೂ ಅಜ್ಜಿ ತಲೆಗೆ ಎಣ್ಣೆ ಹಚ್ತಾ ಇರ್ತಾರೆ. ಸೊ ಇಲ್ಲಿ ಇನ್ನೆಲ್ಲ ಮುಗ್ದಿದ್ದಾದಮೇಲೆ ಹೇಗಾದರೂ ಮಾಡಿ ಇವ್ರನ್ನ ಮೇಲಕ್ಕೆ ಕಳಿಸ್ಬೇಕಲ್ಲ ರೂಮಿಗೆ ಅಂತ ಹೇಳ್ಬಿಟ್ಟು ಭೂಮಿ ದೊಡ್ಡ ಪ್ಲಾನ್ನೇ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಸಂಗೀತ ಇದ್ಕೊಂಡು ಸರಿ ಆಯಿತು, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ನಾನು ಅಡುಗೆ ಮನೆಗೆ ಹೋಗ್ತೀನಿ ಅಂತ ಅವರು ಕೂಡ ಹೊರಟೋಗ್ತಾರೆ. ಸೊ ಆಯ್ತಮ್ಮ, ನಾನು ಕೂಡ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂತ ಅಜಿತ್ ಕೂಡ ಹೇಳ್ತಾನೆ. ಇಲ್ಲಿ ಒಂದು ಕಡೆ ದೇವಿಯನಿ ಮಾತ್ರ ತುಂಬ ಟೆನ್ಷನ್ನಿಂದ, ಅಲ್ಲ ಇವಳು ಖಂಡಿತವಾಗ್ಲೂ ಮಂಡ್ಯಕ್ಕೆ ಬಂದಿದ್ರೆ ನನ್ನ ಯಾಕೆ ಮೀಟ್ ಮಾಡಲಿಲ್ಲ, ಯಾಕೆ ವೇಷ ಮರೆಸ್ಕೊಂಡು ಈ ರೀತಿ ಬಂದಿದ್ದಾಳೆ, ಆದರೂ ನನ್ನಾದರೂ ಮೀಟ್ ಮಾಡಬೇಕಿತ್ತಲ್ಲ ಅಂತ ದೇವಿಯನಿ ಯೋಚನೆ ಮಾಡ್ತಿರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಇವರು ಕಸ ಹೊಡಿತಾ ಇರ್ತಾರೆ ರತ್ನಮ್ಮ ಅವರು. ಇಲ್ಲಿಗೆ ಮಾನಸ್ವಿನಿ ವೇಷ ಮರೆಸ್ಕೊಂಡು ಮತ್ತೆ ಎಂಟ್ರಿ ಆಗಿದ್ದಾಳೆ. ಸೊ ಇಲ್ಲಿ ಏನಕ್ಕೆ ಅಂತಂದರೆ ಮನೇಲಿ ಎಷ್ಟು ಜನ ಇದ್ದೀರಾ ಅಂತೇಳಿ ಎನ್ಕ್ವೈರಿ ಮಾಡ್ಕೊಂಡು ಬಂದಿರ್ತಾಳೆ. ಆಗ ಇವ್ರು ಇದ್ಕೊಂಡು ಏನಿಲ್ಲ ನಮ್ಮ ಮನೇಲಿ, ಆದರೆ ಎಲೆಕ್ಷನರೆಲ್ಲ ಬಂದು ಚೆಕ್ ಮಾಡ್ತಾರಲ್ವ ಮನೆಗೆ ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾರೆ, ಎಷ್ಟು ಅಧೀನ ಅಂತ, ಆ ರೀತಿ ಸರ್ಕಾರದವರ ನೀವು ಅಂತ ರತ್ನಮ್ಮ ಕೇಳ್ತಾರೆ. ಹೌದಮ್ಮ, ಎಷ್ಟು ಜನ ಇದ್ದೀರಮ್ಮ ಅಂತೇಳಿ ಮತ್ತೆ ಕೇಳ್ತಾಳೆ. ನಾನೊಬ್ಬಳೇ ಕಣಮ್ಮ ಇರೋದು ಅಂತ ಅಂದಾಗ, ಇನ್ಯಾರು ಇಲ್ವಾ ಅಂತ ಕೇಳ್ತಾರೆ. ಇಲ್ಲಮ್ಮ ನಾನೊಬ್ಬಳೇ ಇರೋದು ಅಂತ ಹೇಳಿದಾಗ ಅಷ್ಟರಲ್ಲೇ ಕವಿತಾ ಅವರು ಬಂದು ನಿಂತ್ಕೋತಾರೆ. ಅಲ್ಲಿ ನಿಂತ್ಕೊಂಡ ತಕ್ಷಣ ಇವ್ರು ಯಾರೋ ಇದ್ದಾರೆ ಬೇರೆಯವರು ಅಂತ ಹೇಳ್ತಾಳೆ. ಇಲ್ಲ ಇವರು ನೆಂಟರು ನಮ್ಮ ಮನೆಗೆ ಬಂದು ಸ್ವಲ್ಪ ದಿನ ಇದ್ದೋಗಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ರತ್ನಮ್ಮ ಹೇಳ್ತಾಳೆ. ಸರಿ ಆಯಿತು ಅಂತ ಬರ್ಕೊಳ್ತಾ ಇರಬೇಕಾದಾಗ, ಅಮ್ಮ ಈ ಬಿಸಿಲೆಲ್ಲ ಓಡಾಡಿ ತುಂಬಾ ಸುಸ್ತಾಗ್ತಿದೆ, ನನಗೆ ಸ್ವಲ್ಪ ನೀರು ತಂದು ಕೊಡ್ತೀರಾ ಅಂತೇಳಿ ಕೇಳ್ತಾಳೆ ಮಾನಸ್ವಿನಿ. ಕೇಳಿದ ತಕ್ಷಣ, ಅಯ್ಯೋ ನೀರೇನಮ್ಮ, ನಮ್ಮನೇಲಿ ಊಟನೇ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಅಂತ ಹೇಳಿದಾಗ, ಇಲ್ಲ ಊಟ ಎಲ್ಲ ಮಾಡೋಷ್ಟು ಟೈಮ್ ಇಲ್ಲ ನನಗೆ, ನೀರು ತಂದು ಕೊಡಿ ಅಂತ ಮಾನಸ್ವಿನಿ ಒಳಗಡೆ ನೀರು ಥರ ಕಳಿಸ್ಬಿಟ್ಟು ಇಲ್ಲಿ ಕವಿತಾ ಅವ್ರನ್ನ ಇಟ್ಕೊಂಡು ಆ ಕಡೆ ಈ ಕಡೆ ಎಳ್ದಾಡ್ತಾ ಇರ್ತಾಳೆ. ಅಂದರೆ ಅವಳು ಹೇಗಾದರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ, ಯಾಕೆಂದರೆ ಇದು ಅಜಿತ್ ಅವ್ರ ಅತ್ತೆ ಆಗಿರ್ತಾಳೆ ಅನ್ನೋದು ಅವಳಿಗೆ ಮಾನಸ್ವಿನಿಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಅಲ್ಲಿ ನೀರು ತರಕ್ಕೆ ಹೋದ ತಕ್ಷಣವೇ ಇಲ್ಲಿ ಅಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆನ ಭೂಮಿನೂ ನಚ್ಚಿ ಇಬ್ಬರು ಅಡುಗೆ ಮನೇಲಿ ಅಡುಗೆನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ತುಂಬ ಟೆನ್ಷನ್ನಿಂದ ನಾನು ವಿಡಿಯೋ ಕಾಲಲ್ಲಿ ಇದ್ನಲ್ಲ, ಮಾನಸ್ವಿನಿ ಬೇರೆ ವಿಡಿಯೋದಲ್ಲಿ ನೋಡಿದ್ನಲ್ಲ, ಸೊ ಇಲ್ಲಿ ಒಂದು ಕಡೆ ಅವ್ರನ್ನ ವಿಚಾರಿಸಲೇ ಇಲ್ವಲ್ಲ ರತ್ನಮ್ಮನಿಗೆ ಏನಾಯಿತು ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಇನ್ನು ಶ್ರವಣ್ ಸಾಹೇಬರು ಬರ್ತಾರೆ. ಶ್ರವಣ್ ಅವರು ಬಂದ ತಕ್ಷಣವೇ, ಯಾಕಮ್ಮ ಭೂಮಿ ಈ ರೀತಿ ಬಿಕ್ಳಿಸ್ತಾ ಇದೆಯಾ, ಏನಾಯಿತು ಅಂತೇಳಿ ಬಿಕ್ಲಿಕ್ಕೆ ಬಂದಿರುತ್ತೆ. ಆದರೆ ಇಲ್ಲಿ ತಾಯಿಗೆ ತೊಂದರೆ ಆಗಿದೆಯಲ್ವ, ಅದಕ್ಕೋಸ್ಕರ ಬಿಕ್ಲಿಕ್ಕೆ ಬಂದಿರುತ್ತೆ ಭೂಮಿಕಾಗೆ. ಹಂಗಂದ ತಕ್ಷಣ ಯಾರು ನೆನ್ಪು ಮಾಡ್ಕೊಂಡ್ರು, ಅಣ್ಣ ಏನಾದ್ರು ನೆನ್ಪು ಪಡ್ಕೋತಾ ಇದ್ದಾರಾ, ನೀರು ಕುಡೀರಿ ಅಂತ ನಚ್ಚಿ ಕೊಡ್ತಾನೆ. ಸೊ ಆದರೆ ಇಲ್ಲಿ ನೆನ್ಪು ಮಾಡ್ಕೋತಾ ಇರೋದಲ್ವ, ಇಲ್ಲಿ ತೊಂದರೆ ಆಗಿದೆಯಲ್ವ ಅಮ್ಮನಿಗೆ, ಅದಕ್ಕೋಸ್ಕರ ಇನ್ನು ನೀರೆಲ್ಲ ಕೊಟ್ಬಿಟ್ಟು ಮತ್ತು ಯಾರು ನೆನ್ಪು ಮಾಡ್ಕೋತಾರೆ ಅಂದಾಗ ಎಲ್ಲರ ಹೆಸರು ಹೇಳ್ತಾರೆ. ಅಲ್ಲ ರತ್ನಮ್ಮ, ನಾನು ಯಾಕೆ ಅಂತಂದರೆ ರತ್ನಮ್ಮವ್ರಿಗೆ ಏನು ತೊಂದರೆ ಆಗಿದೆ ಅಂತ ಮತ್ತೆ ಫೋನ್ ಮಾಡಿ ವಿಚಾರಿಸಲಿಲ್ಲ ನೀನು ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಒಂದ್ಸರಿ ವಿಚಾರಿಸೋಣ, ಒಂದ್ಸರಿ ಇಲ್ಲಾಂದರೆ ಕಾಲ್ ಮಾಡೋಣ ಅಂತೇಳಿ ರತ್ನಮ್ಮನಿಗೆ ಕಾಲ್ ಮಾಡ್ತಾಳೆ ಭೂಮಿ. ಅಷ್ಟರಲ್ಲಿ ಇಲ್ಲಿ ಎಳ್ದಾಡ್ತಾ ಇರ್ತಾಳಲ್ವಾ ಮಾನಸ್ವಿನಿ ಕವಿತಾ ಅವ್ರನ್ನ. ಅಷ್ಟರಲ್ಲೇ ಇನ್ನು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡ್ಕೋತಾಳೆ ರತ್ನಮ್ಮ. ಏನಾಯಿತು ಏನು ಅಂತೆಲ್ಲ ಕೇಳಿದಾಗ, ನನಗೇನು ಆಗಿಲ್ಲ, ಎಲ್ಲ ಸರಿಯೋಗೇ ಇದ್ದೀನಿ ಅಂತ ಹೇಳ್ಬಿಟ್ಟು ರತ್ನಮ್ಮ ನೀರು ತಗೊಂಡು ಹೊರಗಡೆ ಬರ್ತಾಳೆ ಮಾನಸ್ವಿನಿಗೆ ನೀರು ಕೊಡಬೇಕು ಅಂತ. ಇನ್ನು ಅಷ್ಟರಲ್ಲೇ ಸೊ ಇಲ್ಲಿ ಎಳ್ದಾಡೋದನ್ನ ಕೈನ ಬಿಟ್ಬಿಟ್ಟು ಅವಳು ಬಂದ ತಕ್ಷಣ ಆ ಮಾನಸ್ವಿನಿ ನೋಡಿಕೊಂಡು ಮುಂದಕ್ಕೆ ಹೋಗಿ ಸ್ಪೆಕ್ಸ್ ಹಾಕ್ಕೊಂಡು ಹೊರಟೋಗ್ಬಿಡ್ತಾಳೆ. ಏನಾಗಿಲ್ಲ ಅಂತ ಹೇಳಿದ ತಕ್ಷಣ ಆವಾಗ ಸಮಾಧಾನ ಆಗುತ್ತೆ ಭೂಮಿಗೆ, ಅಷ್ಟಾಗಿರುತ್ತೆ. ಆವಾಗ ಈಗ ಸಮಾಧಾನ ಆಯ್ತಾ ಭೂಮಿ ನಿನಗೆ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಕೇಳ್ತಾರೆ. ಹೌದು ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ನನಗೆ ಈಗ ಸಮಾಧಾನ ಆಯಿತು ಅಂತ ಅಂದಾಗ, ಯಾರಿಗಾದ್ರೂ ತೊಂದರೆ ಆದರೆ ಮಾತ್ರ ಅದನ್ನು ವಿಚಾರಿಸೋವರೆಗೂ ಬಿಡಲ್ವಲ್ಲ ನೀನು ಅಂತ ಹೇಳಿದಾಗ, ಹೌದು ಸಾಹೇಬ್ರೆ, ನನಗೆ ಯಾರಿಗಾನ ತೊಂದರೆ ಆದರೆ ನನ್ನ ಕೈಯಲ್ಲಿ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಭೂಮಿ ಮನಸ್ಸಲ್ಲಿ ಅನ್ಕೊತಿರೋದು ಒಂದೇ, ಈ ಅಶ್ವಿನಿ ಬೇರೆ ಮಂಡ್ಯಕ್ಕೆ ಬಂದು ಕೂತಿದ್ದಾಳೆ, ನಮ್ಮ ಮನೆಯವ್ರಿಗೆ ಯಾರಿಗೆಲ್ಲ ಏನಾದರೂ ತೊಂದರೆ ಕೊಟ್ಬಿಡ್ತಾಳೋ ಏನೋ, ತುಂಬ ದೊಡ್ಡ ಚಿಂತೆ ಆಗ್ತಿದೆ ನನಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಅಷ್ಟೆಲ್ಲ ನಚ್ಚಿ ಇದ್ಕೊಂಡು, ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಚ್ಚಿ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೆಲ್ಲರೂ ಒಟ್ಟಿಗೆ ಕುತ್ಕೊಂಡು ತರಕಾರಿನ ಹೆಚ್ಚ್ತಾ ಇರ್ತಾರೆ. ತರಕಾರಿನ ಹೆಚ್ಚಬೇಕಾದಾಗ ಹೇಗಾದರೂ ಮಾಡಿ ಅಜಿತ್ನ ರೂಮಿಗೆ ಕಳಿಸ್ಬೇಕು, ಇಲ್ಲಾಂದರೆ ಹೊರಗಡೆ ಕಳಿಸ್ಬೇಕು ಅನ್ನೋದು ಮನೆಯವ್ರದ್ದು ಎಲ್ಲರದ್ದು ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ತರಕಾರಿ ಹೆಚ್ಚಬೇಕಾದಾಗ ಇನ್ನಷ್ಟಲ್ಲೇ ಅಲ್ಲಿಗೆ ಅಜಿತ್ ಬರ್ತಾನೆ. ಅಜಿತ್ ಬಂದ್ಬಿಟ್ಟು, ಏನು ಭೂಮಿ, ಹೋಗಿ ನೀನು ರೂಮ್ನೆಲ್ಲ ಕ್ಲೀನ್ ಮಾಡ್ತೀನಂತ ಬೇರೆ ಹೇಳ್ದಲ್ವ, ಇಲ್ಲೇ ಕೂತಿದೆಯಲ್ಲ, ರೂಮ್ನೆಲ್ಲ ಯಾಕೆ ಕ್ಲಿಯರ್ ಮಾಡೋಕ್ಕೆ ಹೋಗಿಲ್ಲ ಅಂತಂದಾಗ, ಸಾಹೇಬ್ರೆ ನಾನೊಂದು ಮಾತು ಹೇಳಲ್ಲ, ನಾನು ಯಾವಾಗಲೂ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳೇ ಇಲ್ವಲ್ಲ, ಏನಕ್ಕೆ ಸುಮ್ಮನಾದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ಅಂದಾಗ, ಅಯ್ಯೋ ಭೂಮಿ, ನೀನು ಹೇಳ್ದೆ ನನ್ನ ಹತ್ರ, ಹೇಳಿದ್ದೆ ನನಗೆ ನೆನಪಿರೋದು, ಅದನ್ನೇ ನಾನು ಹೇಳಿದ್ದು ಅಂತ ಕೂಡ ಹೇಳ್ತಾನೆ ಅಜಿತ್ತು. ಇಲ್ಲ ಸಾಹೇಬ್ರೆ, ನಾನು ಆ ರೀತಿ ಹೇಳಿಲ್ಲ ಅಂದಾಗ, ಇಲ್ಲ ಭೂಮಿ, ನೀನು ಹೇಳಿದ್ಯಾ ರೂಮ್ ಕ್ಲೀನ್ ಮಾಡ್ತೀನಿ ಅಂತ, ಹೋಗಿ ಕ್ಲೀನ್ ಮಾಡೋಗು ಅಂತ ಹೇಳ್ಬಿಟ್ಟು
ಹೇಳ್ತಾನೆ, ಇಲ್ಲ ಸಾಹೇಬ್ರೆ ಈ ತರಕಾರಿನೆಲ್ಲ ಹೆಚ್ಚಬೇಕು ನಾನು ಫಸ್ಟು ಅಂತ ಹೇಳಿದಾಗ ಇಲ್ಲಿ ಶ್ರವಣ ಅವ್ರು ಇದ್ಕೊಂಡು ನನಗೆ ಕಾಫಿ ಮಾಡ್ಕೊಬಾ ಭೂಮಿ ಸ್ಟ್ರಾಂಗ್ ಆಗಿ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಎಲ್ಲರೂ ಕೂಡ ಕಾಫಿ ಟೀ ಎಲ್ಲರೂ ಕೇಳ್ತಾರೆ. ಸರಿ ಆಯಿತು, ಈ ತರಕಾರಿನೆಲ್ಲ ರೆಡಿ ಮಾಡ್ತೀನಿ, ರೆಡಿ ಮಾಡಿಬಿಟ್ಟು ಹೋಗಿ ಯಾರ್ಯಾರಿಗೆ ಏನು ಸ್ಟ್ರಾಂಗಾಗಿ ಕಾಫಿ ಟೀ ಬೇಕೋ ನಾನು ಮಾಡ್ಕೊಂಡು ಬಂದು ಕೊಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆ ಹೇಗಾದರೂ ಮಾಡಿ ಅಜಿತ್ನ ಸಾಗಿಸ್ಬೇಕನ್ನೋದು ಎಲ್ಲರ ಉದ್ದೇಶ ಆಗಿರುತ್ತೆ. ಅಜಿತ್ ಇದ್ಕೊಂಡು ಬೇಡ ಬೇಡ ನೀನು ತರಕಾರಿನೇ ಹೆಚ್ಕೊಂಡು ಕೂತ್ಕೋ, ನಾನು ಹೋಗ್ಬಿಟ್ಟು ಎಲ್ಲರಿಗೂ ಕಾಫಿ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಇಲ್ಲಿ ಸತ್ಯಣ್ಣ ಇದ್ಕೊಂಡು ಅಜಿತ ನೀನೇನು ಮಾಡ್ಕೊಂಡು ಬರಬೇಡ, ಭೂಮಿನೇ ಮಾಡ್ಕೊಂಡು ಬರ್ತಾಳೆ ಎಲ್ಲರಿಗೂ ಕೂಡ, ನಾವು ಒಂದು ಸ್ವಲ್ಪ ಮಾತಾಡೋದಿದೆ ಹೊರಗಡೆ ಹೋಗೋಣ ಬಾ ಅಂತೇಳಿ ಕರೀತಾನೆ. ಏನು ಸತ್ಯಣ್ಣ ಅದು ಇಲ್ಲೇ ಹೇಳ್ರಿ ಅಂತೇಳಿ ಅಜಿತ್ ಅವ್ರು ಹೇಳ್ತಾರೆ. ಇಲ್ಲ ಬೇಡ ಇಲ್ಲಿ ಹೇಳೋದಲ್ಲ, ಅದು ಓಡಾಡ್ಕೊಂಡು ಅಡಾಡ್ಕೊಂಡು ಹೇಳೋಂಥ ವಿಷಯ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವಾಯ್ಡ್ ಮಾಡೋಕ್ಕೋಸ್ಕರ ಅಜಿತ್ನ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ತರಕಾರಿ ಹೆಚ್ಚುತ್ತಾ ಇರ್ತಾರೆ. ಇವಾಗ ಭೂಮಿ ಅನ್ಕೋತಾ ಇರೋದೇನು ಅಂತಂದರೆ, ಈ ಸಾಹೇಬ್ರಿಗೆ ನಾನೇನೋ ಒಂದು ಹೇಳಿದರು ನನಗೆ, ಸೊ ನನಗೆ ನಿಮ್ಮ ಮನಸ್ಸಲ್ಲಿರೋದನ್ನ ಒಂದು ಚೀಟಿನ ಬರ್ಕೊಡು ಅಂತ ಹೇಳ್ಬಿಟ್ಟು, ಸೊ ಅದನ್ನೇನು ಕೇಳಿದಾರೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ನಂಗೆ ಕರೆಕ್ಟಾಗೆ ಬರೀಬೇಕಲ್ವ ಆ ಚೀಟಿನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣ ಹೊರಗಡೆ ಕರ್ಕೊಂಡು ಭೂಮಿನ ಅಜಿತ್ನ ಹೊರಗಡೆ ಹೋಗ್ತಾನೆ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ತರಕಾರಿ ಹೆಚ್ಚ್ತಾ ಇರ್ತಾರೆ. ಆ ತರಕಾರಿ ಹೆಚ್ಚಬೇಕಾದ ಭೂಮಿಗೆ ಒಂದೇ ಯೋಚನೆ, ಏನೋ ಒಂಥರ ಡಿಫ್ರೆಂಟಾಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸೊ ಇಲ್ಲಿ ಸತ್ಯಣ್ಣ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು, ಅಲ್ಲ ಕಣೋ ಯಾಕೋ ನೀನು ಭೂಮಿಗೆ ಹೇಗಾದ್ರೂ ಪ್ರಪೋಸ್ ಮಾಡಲೇಬೇಕು ಅಂತ ನಾವು ಎಷ್ಟು ಪ್ರೋಸ್ ಮಾಡಿದರೂ ಕೂಡ ನೀನು ಇನ್ನೂ ಯೋಚನೆ ಮಾಡ್ಕೊಂಡು ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಇಲ್ಲ ಸತ್ಯಣ್ಣ ಒಂದು ಮಾತು ಹೇಳ ನಿನಗೆ, ಒಂದು ಸರಿ ಮಾನಸ್ವಿನಿ ಬಂದ್ಬಿಟ್ಟು ಟೀ ಕೊಡೋಕ್ಕೆ ಅಂತ ನನ್ನ ಕೈನ ಮುಟ್ಕೊಂಡ್ಲು, ಅಷ್ಟರಲ್ಲೇ ಭೂಮಿಗೆ ಕೋಪ ಬಂದ್ಬಿಟ್ಟು ಆ ಟೀ ಗ್ಲಾಸ್ನೇ ಎತ್ತು ಬಿಸಾಕಿದ್ಲು, ಅವಳಿಗೆಲ್ಲ ಒಂದು ಕಡೆ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದೆ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅಜಿತು ಸತ್ಯಣ್ಣನ ಕೈಲಿ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಪ್ರೀತಿ ಇರೋದಂತೂ ಸತ್ಯ. ಇನ್ನು ಅಷ್ಟರಲ್ಲೇ ಇಲ್ಲಿ ದೊಡ್ಡ ಸಾಹೇಬರು ಹೇಳ್ತಾ ಇರ್ತಾರೆ, ಒಂದು ವಿಷಯ ಗೊತ್ತೇನಮ್ಮ, ನಮ್ಮ ಅಜಿತ್ತು ಹುಟ್ಟಿದ ದಿನವೇ ತಿರುಗಿ ದಿನವೇ ನನಗೆ ಪ್ರಮೋಷನ್ ಕೂಡ ಆಯಿತು ಅಂತ ಖುಷಿ ಪಡಿಸ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ, ಮತ್ತೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಮನಸ್ಸಲ್ಲಿರೋ ಮಾತುಗಳನ್ನ ಏನಾದರೂ ಪತ್ರದ ಮುಖಾಂತರ ಕಳಿಸ್ತಾಳೆ ಏನೋ ನೋಡಬೇಕಾಗುತ್ತೆ ಕಾದು. ಆ ಪ್ರೀತಿ ವಿಷಯನ ಏನಾದರೂ ಹೇಳ್ಕೊಂಡ್ರೆ ಇಬ್ಬರು ಕೂಡ ಒಂದಾಗೋ ಚಾನ್ಸಸ್ ತುಂಬಾ ಇದೆ. ಸೊ ನೋಡಬೇಕು ಮುಂದೆ ಸಂಚಿಕೆಯಲ್ಲಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ಹಾಗೆಯೇ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲೇವರೆಗೂ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನಗೆ 1707 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಮತ್ತೆ ಸಬ್ಸ್ಕ್ರೈಬರು ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.